ಅದಾರ, ನಮ್ಮದು ಭಾಗ್ಯ ಅದ ಅವ್ರಿಗೆ ಭೇಟಿ ಆಗೋದು. ಸಂಬಂಧ ಅದೇ ನಮ್ಮ ಯಾರ ಮನುಷ್ಯ ಬೇಕಂತಂದ್ರೆ ಮನುಷ್ಯ ಬಗ್ಗೆ ಹೋಗ್ತದೆ, ಅದು ಹಂಗೆ ಕರೆಕ್ಟ್ ಇದೆ ಅದು. ನಾವು ಅವ್ರು ಬಂದ್ರೆ ನಾವು ಒಳ್ಳೆಯವ್ರಿಗೆ ನಂಬಬೇಕು. ನಾವು ಒಳ್ಳೆಯವ್ರಿಗೆ ನಮ್ಗೆ ಜನಪಡಿ ಜನ ಏನ್ ಗೊತ್ತಾ ಅಲ್ಲ ಸುಮ್ಮನೆ ಯಾರು ಜನ ಎಲ್ಲಿ ಹೋಗಲ್ಲ. ಅದೇ ಅಲ್ಲಿ ಮ್ಯಾಲೆ ಗಂಟಿ ಒಂದ್ಸಲ ಬಾರಿಸ್ರಿ, ಅವರೇ ಬಾರಿಸ್ಲಿ. ಹೇಗೆ ವಿಡಿಯೋ ಮಾಡ್ಬಿಟ್ಟು ಒಂದು ನಾ ಏನು ಮಾಡಲಿ, ಮತ್ತು ನೀವು ನಂದು ಯೂಟ್ಯೂಬ್ ಚಾನೆಲ್ ಐತಿ, ಮತ್ತು ನೀವು ಬಟ್ಟೆ ಹಾಕೋ ಬರಬೇಕಾಗಿತ್ತು. ಈ ರೀತಿ ಮಾಡಿಸಿದ್ವಿ ರೀ, ಅಂದರೆ ಅಮ್ಮಂದು ಇಲ್ಲ ರೀ ಹಿಂಗೆ ಇತ್ತು. ಅಂದ್ರೆ ಇದು ಬರೀ ಪ್ಲೇನ್ ಇತ್ತು ರೀ, ಹಿಂಗೆ ಮಾರ್ಬಲ್ ರೀ. ಒಂದು ಪ್ಲೇನ್ ಕಟ್ಟಿತ್ರಿ ಇದು. ಆಮೇಲೆ ಅದ್ರ ಮೇಲೆ ಎಲ್ಲ ಮಾಡ್ಕೊಂಡಿವ್ರಿ ಇದು. ಬರ್ರಿ ನಡೀತದಲ್ಲ, ಎಲ್ಲರೂ ಅದ ಅಂತ ಈ ಚೇರ್ ನೋಡಿ ಕೇಳ್ತಾರ್ರಿ ಎಲ್ಲಾರು. ಇವು ಇದು ಮತ್ತೆ ರೆಡ್ ಕಲರ್ ರೀ. ನಡೀರಿ ಸಾವಕಾಶ ಮೇಲೆ ಮಾಡ್ತಾರ್ರಿಪ್ಪ ಅವ್ರ. ಅಲ್ಲ ಊಟಕ್ಕೆ ಬಂದಿದ್ದೀರಿ ಅವಾಗ ಭಾಳ ವರ್ಷದ ನಂತರ ಇದು ಇದೆಲ್ಲ ಐತ್ ನೋಡ್ರಿ ತಪ್ಪಲ. ಅದು ನೀವು ಅಂದ್ರೆ ರೀ ಅವರು 15 ಕಲ್ಸವ್ರು ಅದಾರಂತ ಹುಡುಗ ಮೊಮ್ಮಗ. ಅದ ಅವ್ರ ಮಹೇಂದ್ರ ಸರ್ ನಂಬರ್ ನಡೀತದ್ರಿ. ಅವ್ರಿಗೆ ಮಹೇಂದ್ರ ಸರ್ ನಂಬರ್ ಕೊಡ್ರಿ. ಇಲ್ಲ ಭಾಳ ಭಾಳ ನಮ್ಗೆ ಹೆಲ್ಪ್ ಮಾಡಿದಾರ್ರಿ. ಅಡಿಗೆ ಮಾಡಿ ಊಟಕ್ಕೆ ಹಾಕಿದಾರೆ. ಹೌದಾ? ಅಲ್ಲ ನೀವು ಅಡಿಗೆ ಮಾಡಿ ಊಟಕ್ಕೆ ಹೋಗಿ ಹಾಕಿದಾರ ಅಂತ ಇದ್ದೀರಾ. ಇವಾಗ ಒಂದಿನ ಅಡಿಗೆ ಮನೆಗೆ ಬರಲ್ರಿ ಅವ್ರ. ಏನಂತಾರೆ ನನಗೆ ನೋಡಿದ್ರಿ, ನಾನು ವಾರದಾಗ ಒಂದ್ಸಲ 15 ಒಂದ್ಸಲ ನಕ್ಕಿ ಇರ್ತಿದ್ವಿ ರೂಮ್ಗಿರಿ. ನಮ್ ಬೆಳಗಾವದಾಗ ಯಾರು ಇರ್ರಿ ನೋಡಿ ನೆನಪು. ಪಾಪ ನಮಗ ಅನ್ನ ಸಾರ ಮಾಡಿ ಊಟ ಅಲ್ಲಿ ತಿಳ್ಕೊಳ್ಳಿ. ಅದ ನೆನಪಾಡ್ತಾರೆ. ಅಲ್ಲಿ ಹೋದ್ವು ಅಂದ್ರೆ ನಮ್ದು ಇಲ್ಲೇ ರೂಮ್ ಇತ್ತು ನೋಡಂತ ಹೇಳ್ತಾರೆ. ಇಲ್ಲಿ ಹೋದ್ಮೇಲೆ ಅದೇ ಅದು ಸುಮ್ನೆ ಅವ್ರ ಮಾಮಾರ ಅದು ಕರ್ಕೊಂಡ್ ಬಂದ್ರು ಅಂತ ನಂತ್ಲೆ ಈ ಲೆವೆಲ್ಗ ಬಂದಂಗ ಐತ್ರಿ. ಅವರು ಹಳ್ಳಿ ಒಳಗಿಂದ ಇಲ್ಲೆಲ್ಲ ಬಂದು ಇಷ್ಟೆಲ್ಲ ಮಾಡೋದಂತ ಅಂದ್ಮೇಲೆ तुम्ही हा कवा भेटायचं तुम्हाला, कवा बघायचं आम्ही, किती वर्ष झालं. हा टीव्हीत पण येते काय? ओके ओके. आणि आम्हाला तुमच्या घरला आल्यावर मेथीची भाजी, भाकरी आणि आमटी तर सगळं करून देता ना येतावर. केवढं जीव करता बाबा घरला आल्यावरती. याव म्हटलं तर आमचं कामच संपत नाही. फंक्शनला येता म्हणून वाट बघितला तुमचं लई. तेच हा तेच या 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 हा हा. नैना कुठे आहे? काय नैनाचं भारी व्हिडिओ मस्त करायला की स्वयंपाकचं. कवा करते काय माहित, कवा वेळ मिळते. ಏನ್ ಮಾಡ್ತಾ ಇದ್ದೀಮ್ಮ? ಹಾಯ್ 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 ಹಲೋ ನಮಸ್ಕಾರ. ಅಮ್ಮ ಏನ್ ಮಾಡ್ಲಿ, ಅಮ್ಮ ಏನ್ ಮಾಡ್ತಿ ಇವತ್ತ? ಇಲ್ಲಮ್ಮ ಬಹಳ ಮಸ್ತ್ ಮಾಡತಿ ನೈನಾ. ಹೆಂಗ್ ಮಾಡತಿ ಅಡಿಗೆ ಮಾಡೋದಂದ್ರ ಅಷ್ಟು ಈಸಿ ಇಲ್ಲ. ಪೇಶನ್ಸ್ ಭಾಳ ಐತಿ ನಿಂಗ. ಅಡಿಗೆದ ವಿಡಿಯೋ ಭಾಳ ಮಸ್ತ್ ಬರ್ತಾ ಇದಾವ. ಎಷ್ಟು ಅಭಿಮಾನಿಗಳು ಆಗ್ಯಾರ, ಸಬ್ಸ್ಕ್ರೈಬರ್ ಭಾಳ ಆಗ್ಯಾರ. ಹಾ ಹೌದ್ರಿ, ಎಲ್ಲ ನಿನ್ ಬಗ್ಗೆನೇ ಹೇಳ್ತಾ ಇದಾರಮ್ಮ. ನಿಮ್ಮ ಮಾವವರೆಲ್ಲ ಹೌದಮ್ಮ. ಹಾ ನಮ್ಮ ಮಗಳ ಅದಾಳ ಅಂತ ಅಂದ್ರಿ ಈಗ ನಮಗ. ಹೌದಮ್ಮ ಬರ್ತೀವಿ ಮಾ. ಅಮ್ಮಗನು ನೋಡ್ಬೇಕಾಗದ, ಭೇಟಿ ಆಗ್ಬೇಕಾಗದ. ಹಾ ಹಾ ಓಕೆ ಮಾ ಓಕೆ. ಹಾ ಅದ ನಾನು ಅದೇ ವಿಚಾರ ಅನ್ನತಿದ್ದೆ ಆಗ. ಅಂಕಲ್ ಕೇಳು ಬೇಡ ಹಂಗ ಅನ್ನೋದಿಲ್ಲ. ಈಗ ಕರೆಕ್ಟ್ ಟೈಮ್ ಐತಿ. ಇಲ್ಲಮ್ಮ ಈ ಕರೆಕ್ಟ್ ಟೈಮ್, ಭಾಳ ಗ್ಯಾಪ್ ಬೇಡ. ಅಂದ್ರೆ ನೀವು ಇನ್ನೊಂದು ಮಗು ಬೇಕ. ಹಾ ಕೇಳ ಅಜಿತ್ಗದು ಕೇಳಿದೆ ಅಂತ ಹೇಳು.
ಹಾಂ ಓಕೆ ಕೊಡು ಅಮ್ಮ. ಆರೋಗ್ಯದ ಕಡೆ ಕಾಳಜಿ ತಗೋರಿ ಮತ್ತೆ ಬರ್ತೀವಿ. ಹಾ ಅಕ್ಕ ಎದೆಗ ಇವನು येते येते आम्ही येते घ्या. हां ಇವನು ಸಮೃದ್ಧಿ येताव येताव. परीक्षा चालू आहेत समृद्धीचं ते परीक्षा तेवढं संपलं आता हां घेऊन येते पोरांना पण घेऊन येताव. हां झालं नाश्ता झाला. ते ह्यानी म्हटलं वरती जाऊया समृद्धीचे पेपर चालू झाले म्हणताना वर आला हो बोलायला वर बसला हो. हां हां ओके येतो हां ओके बाय. ಓಕೆ ಬಾಯ್. ಚೆನ್ನಾಗಿದ್ದೀರಿ ನಮ್ಮ ಅಭಿಮಾನಿಗಳು ಇಲ್ಲಿ ನೋಡಿ ವಿಡಿಯೋ ನೋಡ್ತಾ ಇರ್ತೀರಿ. ನಮ್ದೆಲ್ಲ ವಿಡಿಯೋ ನೋಡ್ತೀರಾ? ಹೌದಾ ಮತ್ತೆ ಬನ್ನಿ ಎಲ್ಲ ಮನೆಗೆ ಒಂದ್ಸರಿ ಏನಾದ್ರು ಮಾಡೋಣ. ಮನೆಗೆ ಬನ್ನಿ ಅಂತ ಒಂದ್ಸಲ ಕರ್ಕೊಂಡವ್ರಿಗೂ. ಆಯ್ತಾಯ್ತು ಚೆನ್ನಾಗಾಯ್ತು ಭೇಟಿಯಾಗಿ ಚೆನ್ನಾಗಿ ಭೇಟಿ ಮಾಡಿಸಿದೆ ಅವರಿಗೆ. ರೀಲ್ಸ್ ಚೆನ್ನಾಗಿ ಬರ್ತಾ ಇದೆ ನಮ್ಮ ಕೇಳಿ ನಿಮ್ಮ ಫ್ರೆಂಡ್ಗೆ ಅವ್ರ ಕಡೆ ಕೊಡು ಒಂದು ಸ್ವಲ್ಪ. ಸರಿ ಸರಿ ಓಕೆ ನಿಮ್ಮ ಹೆಸರೇನಮ್ಮ? ಹೆಸರೇನು ನಿಮ್ಮದು? ವಿದ್ಯಾ ವಿದ್ಯಾ ಚೆನ್ನಾಗಾಯ್ತು ಭೇಟಿಯಾಗಿ. ನೆನೆಸ್ತಿರ್ತಾಳ್ರಿ ಅವಳು ನಮಗೆ ಭಾಳ ಸ್ಪೆಷಲ್ ಅದಾಳ್ರಿಪ್ಪ. ಬರ್ತೀವಿ ಮಾ. ಈಗ ಅನಿತಾ ಅವ್ರ ಮನೆ ಕಟ್ತಾ ಇದ್ದಾರೆ, ಗೃಹ ಪ್ರವೇಶ ಮಾಡ್ತೀವಿ. ಅವು ಬರ್ತೀವಿ. ಗೃಹ ಪ್ರವೇಶ ಮಾಡ್ತೀವಿ. ಓಕೆ ಓಕೆ ಮಾ. ಮೊಬೈಲ್ ಸ್ಟೋರೇಜ್ ಫುಲ್ ಆಗಿತ್ತು, ಅದಕ್ಕೆ ಮತ್ತೆ ಅವಳ ಕಡೆ ಬಂದೆ. ಪಾಪ ಅವಳು ಮಾಡಿಕೊಟ್ಲ. ಈಗ ಅಪ್ಪಗೆ ಹೇಳಿದ್ದೀನಿ ನೋಡೋಣ, ಮತ್ತು ಅವಳಿಗೆ ಸ್ವಲ್ಪ ಒಂದು ಬಾಳೆಹಣ್ಣು ಕೊಡೋಣ. ಮತ್ತು ಅವರಿಗೆ ಹಾಲು ಬೇಕಂತ ನಮ್ಮ ಮನೆಯವರಿಗೆ ನಮ್ಮ ಮನೆ ಬಂದೆ ಒಂದು ಬಾಳೆಹಣ್ಣು ಎಷ್ಟು ಹಾಕೋಬೇಕು. ಆಯ್ತು ಆಮೇಲೆ ಮಾತಾಡೋಣ ಅವ್ರಿಗೆ. ಮತ್ತು ನಾವು ಹೋಗಿ ಭೇಟಿಯಾಗಿ ಬರೋಣ ಎಕ್ಸಾಮ್ ಮುಗಿದ್ಮೇಲೆ. ನೀರಿಟ್ಟಿದ್ದೀನಿ ಕುಡಿಯೋಕೆ. ಆಮೇಲೆ ಟೈಮ್ ಆಗೈತಿ ಇಲ್ಲಿ ಇಷ್ಟ. ಮತ್ತು ಅವರಿಗೆ ಹಾಲು ಸ್ವಲ್ಪ ಕುಡಿತಾರಂತವ್ರೆ. ಹಾಲು ಕೊಡ್ರಿ ಅಂತಂತಂದರು. ಆಯ್ತು ತಗೋರಿ ಅಂತಂತಂದೆ. ಹಾಲು ಇಲ್ಲಿದೆ ನಮ್ಮದು. ನೋಡೋಣ, ನಿಮ್ಗೆ ಗೊತ್ತದ ನಾವು ಎಮ್ಮೆ ಹಾಲು ತೊಗೋತೀವಿ ಅಂತ ಹೇಳಿ. ನಮಗೆ ಇಲ್ಲಿ ನಮ್ಮದು ವಾತಾವರಣ ನಮ್ದು ಏನಿದೆ ಅಲ್ಲ, ಹಳ್ಳಿ ವಾತಾವರಣ ಇದೆ ನಮ್ಮದು. ಗ್ರಾಮೀಣ ಭಾಗಗಳಿಗೆ ಒಂಥರ ನಮ್ದು ಹಳ್ಳಿ ಟೈಪೇ ಬರ್ತದೆ ನಮ್ಮದು ಎಲ್ಲ. ಅದಕ್ಕೆ ಹಳ್ಳಿ ಒಳಗಿಂದ ಹಾಲಿದೆ ನಮ್ಮ ಮನೆಯೊಳಗೆ. ಟೇಸ್ಟ್ ಇದೆ, ರುಚಿ ಇದೆ ಹಾಲು. ಆಮೇಲೆ ಅವ್ರಿಗೆ ಒಂದು ಕಪ್ ಹಾಲು ಬೇಕಂತ. ಏನು ಬೇರೆ ಬೇಡ, ಸಕ್ಕರೆ ಹಾಕ್ಬೇಡ್ರಿ ಅಂತಂದಾರೆ. ಅದಕ್ಕೆ ಹಾಲು ಸ್ವಲ್ಪ ಬಿಸಿ ಮಾಡ್ತೀನಿ. ಮತ್ತು ಚಿನ್ನುಗೂ ಸ್ವಲ್ಪ ಹಾಲು ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಹಾಲು ಕೊಡ್ತೀನಿ. ಮತ್ತು ಅವ್ರು ಬೇಕ್ರಿ ಐಟಮ್ಸ್ ಏನು ತಿನ್ನಲ್ಲ ಅಂತ, ಅದಕ್ಕೆ ಏನು ಬಿಸ್ಕಿಟ್ ಅದು ಕೊಡಲ್ಲ. ಮತ್ತು ನಂಗೆ ಸ್ವಲ್ಪ ಚಾಯ್ ಮಾಡ್ಕೊತೀನಿ. ಇಲ್ಲಿ ಪಾತ್ರೆಗಳು ತೊಳೆದಿಟ್ಟದ. ಗ್ಯಾಸ್ ಕಟ್ಟಿ ಚಕ 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 ಆಗಿದ್ದು ನೋಡಿ. ಹೀಗೆ ಗ್ಯಾಸ್ ಕಟ್ಟಿ ಇತ್ತಂದ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಗ್ಯಾಸ್ ಕಟ್ಟಿ. ಚಿನ್ನುಗಂತೂ ಗ್ಯಾಸ್ ಕಟ್ಟಿ ಮೊದಲೇ ನೀಟಾಗಿ ಕ್ಲೀನಾಗಬೇಕು. ಇಲ್ಲದ ಅಡುಗೆ ಅಂತೂ ಭಾಳಷ್ಟೆಲ್ಲ ವೆರೈಟಿ ಅಡುಗೆ ಇವತ್ತು ಭಾಳ ಆಗೈತಿ. ತೋರಿಸ್ತೀನಿ ನಿಮ್ಗೆ ಅಡುಗೆ ಏನೇನಾಗೈತಿ. ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮತ್ತು ಮಟ್ಕಿ ಉಸಿರೆ. ಆಮೇಲೆ ಇದು ಮೂಲಂಗಿ ಸೊಪ್ಪು. ಮೂಲಂಗಿ, ಬಿಳಿ ಮೂಲಂಗಿ ಅಂತ ಗೊತ್ತಲ್ಲ ನಿಮಗೆ. ಹಸಿರು ಕುದುರೆ, ಬಿಳಿ ಕುದುರೆ ಹಸಿರು ಬಾಲ ಅಂತಾರಲ್ಲ, ಹಂಗೆ ಇದು ಮೂಲಂಗಿ ಸೊಪ್ಪು. ಇದು ಮೂಲಂಗಿ ಸೊಪ್ಪು ಮಾಡಿದ್ದೀನಿ ಸಮೋಸಲವಾಗಿ ಬೆಳಿಗ್ಗೆ. ಮತ್ತು ಇದ್ರೊಳಗೆ ಮೊಸರು ಇದೆ. ಇಲ್ಲಿ ಮೊಸರು ರೆಡಿ ಇದೆ ಇದ್ರೊಳಗೆ. ಮತ್ತು ಇಲ್ಲಿ ಅನ್ನ ಇದೆ ನಮಗೆ ಊಟಕ್ಕೆ. ಮಧ್ಯಾಹ್ನ ಊಟ ಅವ್ರಿಗೆ ಸರ್ಗೆ ಬಂದಿದ್ದಾರಲ್ಲ, ಅವರು ಪಾಂಡ್ರಿ ಅಂತೇಳಿ ನಮ್ಮವರು. ನಮ್ಮ ರಿಲೇಟಿವ್ಸ್ ಆಗಬೇಕು. ನಮ್ಮ ಮನೆಗೆ ಬಂದಾರೆ. ನಮ್ಮ ಮನೆಯವ್ರಿಗೆ ಭೇಟಿ ಆಗ್ಬೇಕಂತ. ರಿಟೈರ್ಮೆಂಟ್ ಆಗೈತಿ. ಏನೇನು ಮಾಡ್ತಾಯಿದ್ದಾರೆ ಏನು ನೋಡೋಣ, ಭೇಟಿ ಆಗೋಣ ಅಂತ ಏನೋ ನಮ್ಮ ಸಲುವಾಗಿ ಬಂದಾರೆ. ಹಿಂಗೆ ಇರ್ತದೆ ನೋಡಿ ಸಂಬಂಧ ಅಂತಂದ್ರೆ. ನಮ್ಮವ್ರು ಅಂತಂತಂದ್ರೆ ಚಾಯ್ ಮಾಡ್ತಾಯಿದ್ದೀನಿ. ಚಿನ್ನುಗೆ ಹೇಳಕ್ಕೆ ಹೋಗ್ಬೇಡಿ, ಬರೀ ನಂಗೆ ಚುಡಾಯಿಸ್ತಾ ಇದ್ದಾರೆ ನೋಡಿ. ಒಂದು ಕಪ್ ಒಂದು ತಮ್ಗಿ ಚಾಯ್ ಕುಡಿಯಲ್ಲ, ಒಂದು ತಮ್ಗಿ ಚಾಯ್ ಅಂತ ಕುಡಿತೀನಿ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಈಗ ನಾ ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಲ್ಲ, ಶಾಂಭವಿಗೆಲ್ಲ ಕೇಳಿಸ್ತೈತಿ. ಶಾಂಭವಿ ನಂಗೆ ಬೈತಾ ಅಲ್ಲಿ ಚೋಲೆ ಗಪ್ ಕೊಟ್ಟು ಎಷ್ಟು ಹೇಳೋದು, ಹಂಗೆ ಮಾತಾಡ್ತಿ ಅಂತ. ಮತ್ತು ಯಾರ ಜೊತೆ ಆದರೂ ಮಾತಾಡೋದು ನೀವು ಹೇಳಿ ನೋಡೋಣ.
ಅಪ್ಪು ನೋಡಿದ್ರೆ ಡ್ಯೂಟಿಗೆ ಹೋಗ್ತಾನೆ, ಸಮ್ಮು ನೋಡಿದ್ರೆ ಅಭ್ಯಾಸ ಅಂತ ಅವಳು ಅಭ್ಯಾಸ ಮಾಡ್ಕೊಂಡು ಕೂತಿರ್ತಾಳೆ. ಮತ್ತು ಚಿನ್ನು ನೋಡಿದ್ರೆ ಕೆಲಸ ಈ ಮಾತಾಡೋಕೆ ನೀವು ಸಿಕ್ಕಿದ್ದೀರಾ, ನಿಮ್ಮ ಜೊತೆ ಮಾತಾಡ್ಬೇಕು. ನಾನು ಇಷ್ಟೊಂದು ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮದು ವಿಡಿಯೋ ದಾರಿ ನೀವು ಕಾಯ್ತೀರಾ ಅಂತಂದಮೇಲೆ ನಮ್ಮ ಸಲುವಾಗಿ ಎಷ್ಟೊಂದು ನಮಗೆ ಟೈಮ್ ಕೊಟ್ಟಿದ್ದೀರಾ, ಮಾತುಗಳು ಕೇಳೋಕೆ ಇಷ್ಟಪಡ್ತೀರಾ ಅಂತಂದಮೇಲೆ ಯಾಕೆ ಮಾತಾಡಬಾರ್ದು ಹೇಳಿ ನಿಮ್ಮ ಜೊತೆ. ಅದಕ್ಕೆ ಈಗ ಮೊದಲು ಚಾಯ್ ಮಾಡ್ತೀನಿ. ಮೊದಲು ಅವ್ರಿಗೆ ಮ್ಯಾಲೆ ಕುಂತಾರೆ ಮಾತಾಡ್ಕೊತ ಮೊದಲು ಹಾಲು ಕೊಟ್ಟು ಬರೋಣ ಅವರಿಗೆ. ಪಟ್ನೆ ವಿಡಿಯೋ ಬಂದ್ ಮಾಡಿ ಆಮೇಲೆ ಮತ್ತೆ ಮೇಲೆ ಹೋಗೋಣ. ಅವ್ರಿಗೆ ಹಾಲು ರೆಡಿ ಅದ. ನಮ್ಮ ಅಭಿಮಾನಿಗಳೇ ನಾವು ಇವತ್ತು ಫೋನ್ ಮಾಡಿದ್ದೆ, ವಿಡಿಯೋ ಕಾಲ್ ಮಾಡಿದ್ರಲ್ಲ, ಅಲ್ಲಿ ನೋಡಿದ್ರಿ ನೀವು ವಿಡಿಯೋ ನೋಡ್ಕೊಂಬಂದ್ರಲ್ಲ, ಅವರು ನಮ್ಮ ಶಾರ್ಟ್ಸ್ಗಳು ಭಾಳ ನೋಡ್ತಾರಂತೆ. ಮತ್ತು ನನಗೆ ಶಾರ್ಟ್ಸ್ಗಳು ನೋಡ್ತಾರನ ಅಂತಲೇ ಮತ್ತು ಭಾಳ ಹುರುಪು ಬಂತು. ಮತ್ತು ಶಾರ್ಟ್ಸ್ಗಳು ಮಾಡೋಕೆ ಒಂದು ಶಾರ್ಟ್ಸ್ ಮಾಡ್ದೇನ ಇದು ಮಾಡ್ಕೊತ ಶಾರ್ಟ್ಸ್ ಇತ್ತಲ್ಲ ಎಡಿಟಿಂಗ್ ಮಾಡಿ ಬಿಟ್ಟೆ. ಈಗ ಚಿನ್ನು ಕಡೆ ಚಹಾ ತೊಗೊಂಡು ಹೋಗಲಿ ಏನು ಬೇಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಚಿನ್ನು ಕಡೆ ಚಹಾ ತೊಗೊಂಡು ಹೋದೆ ಅಂದರೆ ಅವ್ರು ಹೇಳ್ತಾರೆ ಇವಳು ಭಾಳ ಚಹಾ ಕುಡಿತಾಳು, ಬರೀ ಇವಳಿಗೆ ಹೇಳ್ರಿ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ಗಪ್ಪ ಚಹಾ ಕೊಟ್ಟು ಬರೋ ಹಾಲು ಕೊಟ್ಟು ಬರೋದು ಮೇಲೆ ಹೋಗಿ ಪಟಕನ ಚಲೋ ಅಂತ ಅನಿಸ್ತಾ ಇದೆ ನನಗೆ. ನೋಡೋಣ ನಡೀರಿ ಏನೇನಂತ ಹೋಗಿ ನಡೀರಿ ಅಂತಾರೆ. ಮತ್ತು ಇಲ್ಲೇ ಟೈಮ್ ಪಾಸ್ ಮಾಡೋದು ಬೇಡ, ನನಗೂ ಚಹಾ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಾಲಿದೆ ಅವ್ರು ಕೊಡೋಣ. ಪಾಪ ಏನು ತಿನ್ನಲಿಲ್ಲಾದರೂ ಅಟ್ಲೀಸ್ಟ್ ಹಾಲಾದರೂ ಕುಡಿತಾ ಇದ್ದಾರೆ ಅಂತ ಖುಷಿ ಆಗ್ತಾಯಿದೆ. ನಮ್ಮವರು ನಮ್ಗೆ ಭೇಟಿ ಆಗ್ಲಿಕ್ಕೆ ಬರ್ತಾರಂತಂದಮೇಲೆ ನಮ್ಮದು ಭಾಗ್ಯ ಅದ. ಏನೋ ನಮಗೆ ಮೊದಲಿಂದನೂ ನಮ್ಮ ಸಮಾಜ, ನಮ್ಮ ಜನ, ನಮ್ಮವರು ಬಂದಮೇಲೆ ನಮಗೆ ಭಾಳ ಕಷ್ಟಪಟ್ಟವ್ರು ಹೇಳ್ತಾ ಇದ್ದಾರಲ್ಲ, ನಿಮ್ಗೆ ಗೊತ್ತಲ್ಲ, ಮೊದಲಿನವರೆಲ್ಲ ಕಷ್ಟಪಟ್ಟು ಬಂದಿದ್ದವ್ರು ಅದಾರ. ಅವರೆಲ್ಲ ಹೇಳ್ತಾ ಇದ್ದಾರೆ ಭಾಳ ಕಷ್ಟ ತಿಂದಿದ್ದೀವಿ, ಭಾಳ ಕಷ್ಟಪಟ್ಟು ಬಂದಿದ್ದೀವಿ ಅಂತ. ನಾನು ನಿಮಗೆ ಮೊಬೈಲ್ ಕೈ ಹಿಡ್ಕೊಂಡು ಇದೆಲ್ಲ ಸಾಹಸ ಮಾಡ್ಕೋತ ನಿಮ್ಮ ಜೊತೆ ಮಾತಾಡ್ಕೋತ ಎಷ್ಟು ಮಾತಾಡಿದ್ರು ಮಾತುಗಳು ಮುಗಿಯಲ್ಲ. ಮಾತಾಡೋದೇ ಲೇಟ್ ಆಯಿತು. ಹಾಗೆ ನಾ ಈಗ ವಿಡಿಯೋ ಹೇಳೇ ಬಂದೇನೆ ಎಲ್ಲರಿಗೂ. ಮತ್ತು ಚಾ ನೋಡಿ ಬೈತಾರಂತ ಗೊತ್ತಾದ ನನಗೆ. ನೋಡಿದ್ರಿ ಬೈದ ಬಿಟ್ರಿ ನೋಡಿ. ನಿನಗೂ ಚಾ ತೊಗೊಂಬರ್ಬೇಕೇನಿಲ್ಲ ಅಂತ. ತಗೊಳ್ರಿ. ಈಗ ಹೆಂಗಿದೆ ನೋಡಿ ಹಾಲಿನ ಟೇಸ್ಟ್. ಇಲ್ಲೇ ಮನೆ ಒಳಗೆ 2 ಜನ ಡಾಕ್ಟ್ರೇ ಅದಾರ, ಗೊತ್ತಾದ ನನಗೆ. ಅಲ್ಲ ನೀವೇನು ಸಕ್ರಿನೂ ಹಾಕೋದಿಲ್ಲ ಅಂತೇರಿ, ಸಕ್ರಿನೂ ಬೇಡ ಅಂತೇರಿ. ಬಾದಾಮಿನ ಹಾಕಲಿಲ್ಲ. ಮನೆ ಒಳಗೆ ಏಲಕ್ಕಿ ಇತ್ತು, ಏಲಕ್ಕಿ ಜಜ್ಜಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಪೌಡ್ರ್ ಮಾಡಿರ್ಬೇಕದು ಇಲ್ಲ, ಅದು ಬಾದಾಮ್ದು ಬಾಯಾಗ ಬರ್ತದೆ. ಅದು ಒಂಥರ ಗಂಟ್ಲು ಒಳಗೆ ಇದಾಗ್ತದೆ. ಅದು ಹೆಂಗೆ ಚಲೋ ಅನಿಸ್ತಾ ಇದ್ದೀರಿ ಹಾಲು? ತಿನ್ನಿ ಇಬ್ರಿಗೂ. ಮತ್ತು ಅಲ್ಲ ಈಗ ಹೌದ್ರಿ, ಮೊಮ್ಮಗ ಕರೆಗೆ ಹೋಗ್ತೀರಿ ಈಗ. ಮತ್ತು ಯಾವಾಗ ಕರ್ಕೊಂಬರ್ರಿ ಆಗಕ್ಕೆ ಅವ್ರಿಗೂ ಸ್ವಲ್ಪ ನೋಡ್ತೀವ್ರಿ. ರಿಟಿಗೆ ಆಯ್ತೇನು ಇದು ಚಂದ. ಇದು ನೋಡಿ ಇಲ್ಲ ನಾವು ಸಾವಕಾಶ ಇಳಿರಿ. ಇಲ್ಲ ಇದು ನೋಡಿಲ್ರಿ, ನೋಡಿಲ್ರಿ. ಯಾಕಂದ್ರೆ ಅವಾಗ ಈ ಬರ್ತೀವ್ರಿ, ನೀವು ಮತ್ತೆ ಬರ್ರಿ, ನಾವು ಬರ್ತೀವಿ. ಎಕ್ಸಾಮ್ ಆಗಲಿ ಸ್ವಲ್ಪ ಫ್ರೀ ಆಗ್ತೀವಿ, ಬರ್ತೀವ್ರಿ. ಹಾಂ ಆಯ್ತಾಯ್ತು. ಅವ್ರ ಆರೋಗ್ಯದ ಕಡೆ ನೋಡ್ರಿ. ಅದೇ ಸರಿ, ಓಕೆ, ಆಯ್ತಾಯ್ತು. ಸೇಮ್ ಅದೇ ಬರ್ರಿ, ಹುಡುಗ ಕರ್ಕೊಂಬರ್ರಿ, ಎಲ್ಲಾರು ಬರ್ರಿ ಒಂದ್ಸರಿ. ಅಜಿತ್ಗದು ಕೇಳಿದೆ ಅಂತ ಹೇಳ್ರಿ. ಚಲೋ ಐತಲ್ರಿ ಗಾಡಿ? ಟರ್ನ್ ಮಾಡ್ಕೊಂಡ್ ಬರ್ತಾರೆ ನೀವು ಈ ಕಡೆ. ಅಲ್ಲ ಟರ್ನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಶಿವಾನ್. ಆಯ್ತ್ರಿ, ಆಯ್ತು, ಬರ್ತೀವ್ರಿ. ಓಕೆ, ಬರ್ರಿ. ಊರಿಗೆ ಹೋದಂಗೆ ಬಟ್ಟೆ ಹಾಕೊಂಡು ಕೂತಿದ್ದೀರಾ ಹಿಂಗೆ ಮನ್ಯಾಗ? ಊರಿಗೆ ಹೋದಂಗೆ ಬಟ್ಟೆ ಹಾಕೊಂಡು ಕೂತಿದ್ದೀರಾ? ಎಷ್ಟು ನಾಟಕನು ಏನು ಬಂತು ಅಂತೇನ. ನಡ್ರಿ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೇರಿ. ಮತ್ತೇನು ತರಿಸಿದ್ರಿ ಇದು? ಓ, ಇದೇನು ಬ್ಯಾರೇನ ಐತ್ಲಾ.
ನಾ ಮೊನ್ನೆ ನಿಮ್ಗೆ ಹೇಳಿದ್ದೆ ನಂದು ಅದು ವಿಡಿಯೋ ಮಾಡೋದು ಸ್ಟ್ಯಾಂಡ್ ಕಟ್ಟಾಗಿತ್ತಂತ ಹೇಳಿ, ಮತ್ತು ಅಪ್ಪು ಆರ್ಡರ್ ಮಾಡಿದಾನ, ತರಿಸಿದಾನ. ಇದು ಯಾವುದೋ ಸ್ಪೆಷಲ್ ಐತೆ ಅಂತ. ಇಲ್ಲ ಅದು ದೊಡ್ಡದಂದ್ರೆ ನಮ್ದು ಯೂಟ್ಯೂಬ್ದ ಎಲ್ಲ ಚಾನಲ್ ಇದಾಗೈತೆ, ಗ್ರೋ ಆಗಿರ್ತಾರೆ ಅಟ್ಲೇ ಇದು ಬಾಪ್ರೇ. ಛೀ 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 ನೋಡೋಣ ಇರಲಿ, ಆಯ್ತಾಯ್ತು. ಇದು ಯಾವ ಎದಕ್ಕೆ ಯೂಸ್ ಮಾಡೋದು? ಇದೆ ಇದು ಐತೆ, ಲೈಟು ಐತೆ, ಇದು ಬೇರೆ ಏನೂ ಐತೆ. ಹೌದಾ? ಫೋನ್ ಇಟ್ಟು ತಿರ್ಸ್ಬೋದಲ್ಲ ಆಮೇಲೆ. ಚಲೋನು ಬಂದೈತೆ. ಮತ್ತು ನಂಗೆ ಅಡುಗೆ ಮನ್ಯಾಗದು ಇಟ್ಕೊಳಕ್ಕೆ, ಯಾಕಂದ್ರೆ ನಂಗೆ ಅಡುಗೆ ಮನೆಯೊಳಗೆ ವಿಡಿಯೋ ಅದು ಮಾಡಕ್ಕೆ ನಾನೇ ಕೈಯಾಗ ಇಟ್ಕೊಂಡು ಮಾಡ್ಕೊಳಕ್ಕೆ ಕರೆಕ್ಟ್ ಆಗತ್ತದ. ಅದಕ್ಕೆ ಅಲ್ಲಿ ಇಟ್ಟು ಬಿಡೋದು, ಅಡುಗೆ ಮಾಡುವಾಗ ವಿಡಿಯೋ ಆಗ್ತದೆ. ಆಮೇಲೆ ಅದು ಹಿಂದೆ ಬೇಕಾದ್ರೆ ನಾ ಮಾತಾಡ್ಬೋದು, ಇಲ್ಲಾಂದರೆ ಒಂದು ಮ್ಯೂಸಿಕ್ ಹಾಕ್ಬಿಡ್ಬೋದು. ಚಲೋ ಆತು ಬಿಡಿ, ಚಲೋನು ಬಂದೈತಿ. ಮಸ್ತ್ ಐತ್ಲ. ಇದು ಮೂವ್ ಆಗ್ತೈತಿ. ನಾ ಇನ್ನು ಈ ಕಡೆ ಬೇಕಾದ್ರೆ ಈ ಕಡೆ ತಿರ್ಸ್ಬೋದು, ಈ ಕಡೆ ಬೇಕಾದ್ರೆ ಈ ಕಡೆ ತಿರ್ಸ್ಬೋದು. ಆಯಿತು, ಸರಿಯಾಗಿ ಯೂಸ್ ಮಾಡ್ತೀನಿ ಮತ್ತು ಇಟ್ಕೋತೀನಿ. ಎಲ್ಲ ಏನಾಗೋದೆಲ್ಲ ಒಳಗೆ ನೋಡಿ. ನಾವೇನು ಬಯಸಿಲ್ಲ ಏನಿಲ್ಲ ಬಂದುಬಿಟ್ಟದ. ಇದು ಡಿಫ್ರೆಂಟಾಗಿ ಬಂದದ. ನಾಜೂಕೆ ಐತೇನು ಸ್ವಲ್ಪ. ಹಾಂ ಹಾಂ ಮತ್ತು ಇದು ನೆಲಕ್ಕೂ ಅಂಟ್ಕೋತಿರ್ಬೇಕು. ಇದು ತೆಗಿ ನೋಡೋನು. ಹಿಂಗೆ 3 4 ಅದಾವ. ಅಯ್ಯೇ ದೊಡ್ಡದು ಇದು. ಎಷ್ಟು ಹಿಂಗೆ ಐತೆ ನೋಡೋದು. ಆಯಿತು, ಅದು ಉದ್ದು ಎಷ್ಟು ಮಾಡ್ಬೋದೇನೋ. ಹಾಂ ಅಷ್ಟೇ ಏನೋ ಅದು. ಹೌದಲ್ಲ. ಈ ಥರ ಐತೆ ನೋಡಿ. ಇದು ಚಲೋ ಐತಿ. ಕಂಪ್ನಿ ಯಾವುದೈತೆ ತೋರಿಸ್ತೀವಿ ಆಮೇಲೆ. ಹಾಂ, ಈ ಕಂಪ್ನಿ ಐತೆ ನೋಡಿ, ತೋರಿಸ್ತೀವಿ ನಿಮ್ಗೆ. ಫಸ್ಟ್ ಟೈಮ ತೊಗೊಂಡಿದ್ದೀವಿ ನಾವು. ಬೇರೆ ಡಿಫ್ರೆಂಟ್ ಬಂದೈತಿ. ನಮ್ಮ ಸ್ಟ್ಯಾಂಡು ರೆಡಿ ಆಯ್ತು ನೋಡಿ. ಇಲ್ಲಿ ನೋಡಿ, ಎಲ್ಲಾದರೂ ಹೋದ್ರೆ ನಾವು ಅಲ್ಲಿ ಇಟ್ಬಿಡ್ಬೋದು. ಅಯ್ಯೇ ಎಷ್ಟು ಎತ್ತರ ಐತಿದೆ. ಬಾಪ್ರೇ, ಇದೇನಿದೆ? ಅಲ್ಲಿ ಒಬ್ರು ತಂದಿದ್ರು. ನಾವು ಮೊನ್ನೆ ಅಲ್ಲಿ ಕಾರ್ಯಕ್ರಮ, ಸಮಾಜದ ಕಾರ್ಯಕ್ರಮ ಒಳಗೆ ನಾವು ವಿಡಿಯೋ ಅದು ಮಾಡಕ್ಕೆ ಹೋಗಿದ್ದಿಲ್ಲ, ಹಿಂದಾದ ಇಟ್ಕೊಂಡು ವಿಡಿಯೋ ಮಾಡತ್ತಿದ್ರು ಅವ್ರು. ನಾ ಶಾಂಭವಿಗೆ ಬಂದು ಹೇಳಿದ್ನಿ ಹಂಗೆ ಮಾಡತ್ತಾರ ನೋಡೋದ. ಅದು ಯಾವುದೋ ಬೇರೆನೇ ಐತೆ. ಆಮೇಲೆ ಕುಂತಲ್ಲೇ ಮಾಡ್ಬೋದು. ಇದು ಒಂದು ಕಡೆ ಕೂತ ಹಿಂಗೆ ಇಡೋದ. ಇಲ್ಲಿ ನಾವು ಅಲ್ಲಿ ಇದಷ್ಟು ಫೋನ್ ಹಿಂಗೆ ಇಟ್ಬಿಡೋದ, ಮೂವ್ ಮಾಡಿ. ಅದಕ್ಕೆ ಅವ್ರು ಆ ಕಡೆ ಈ ಕಡೆ ತಿರ್ಸಾತಿದ್ರೇನು, ಹಿಂಗೆ ಮಾಡತ್ತಿದ್ರು ನೋಡಿ ಅವ್ರು ಕೂತಲ್ಲೇ. ಅಷ್ಟೇ ಇಲ್ಲ, ಡಿಫ್ರೆಂಟಾಗಿ ಬಂದೈತೆ ನೋಡಿ. ಇದೊಂದು ನಮಗೆ ಅಪ್ಪೂನು ನಮಗೆ ಲೈಟ್ ಅದ, ಯಾವ್ದು ರಿಂಗ್ ಲೈಟ್ ಒಂದು ಅವನು ತಂದಿದ್ದ ಬೆಂಗಳೂರಿಂದ ಬರುವಾಗ. ಬೆಂಗಳೂರಿಗೆ ಹೋಗಿದ್ದ ಅವಾಗ. ಆಮೇಲೆ ಇದೊಂದು ಹೊಸದೇನು ತರಿಸಿದ. ಇದು ಫುಲ್ ನೋಡಿ ಹೆಂಗೆ ಬೈದ್ರಿ, ಹೆಂಗೆ ಕೂತಾರ ನೋಡಿ. ಇಲ್ಲಿ ಸೂರ್ಯದೇವ ಏನು ಮಾಡೋದು ಹೇಳಿ, ಮನೆ ಒಳಗೆ ಮಾತಾಡೋಕೆ ಆಗ್ತಾ ಇಲ್ಲ ನೋಡಿ. ನೋಡಿ ಹೆಂಗೆ ಬೈತಾ ಇದಾರೆ ನನಗೆ ಇವತ್ತು. ಮ್ಯಾಲೆ ಅವರು ಪಾಂಡ್ರೆ ಸರ್ ಬಂದಾಗ ಅವ್ರಿಗೆ ಮ್ಯಾಲೆ ಕರ್ಕೊಂಡೋಗಿ ಇವತ್ತು. ಮತ್ತು ಆರಾಮ್ ನಿದ್ದೆ ಹೊಡೆದು 2-3 ತಾಸು ನಿದ್ದೆ ಹೊಡೆದು ಎದ್ರು, ತಾಕತ್ ಬಂತು. ನನಗೆ ಒದ್ರಾಡತ್ತಾರೆ ನೋಡಿ. ಅಪ್ಪು ನಡಿ, ನಾವು ಸುತ್ತೀನಿ ನಡಿ ಈಗ. ಮತ್ತು ಅವು ಹುಳ ತೋರ್ಸತ್ತಾರ ಈಗ. ಬಾಪ್ರೆ, ಕಡ್ಡಿ ಹುಳ. ಛೇ ಛೇ ಛೇ, ಭಾಳ ದೊಡ್ಡದೈತಲ್ರಿ. ಇವತ್ತು ಗಾರ್ಡನ್ ಕೆಲಸ ನಡೆದೈತಿ ಇವ್ರದ್ದು. ಕೆಳಗೆ ಹೋಯ್ತೇನೋ, ಅದು ಹುಳ ತೆಗೆದು ಒಗ್ಯಾವ್ರೀಗ. ಕಡ್ಡಿ ಹುಳ ಭಾಳ ದೊಡ್ಡ ಪ್ರಮಾಣ ಇರ್ತೈತೆ ಅದು. ಮತ್ತು ಎಷ್ಟು ದೊಡ್ಡದಾಗೈತೆ ನೋಡಿ ಅಲ್ಲಿ ಗಿಡದಾಗ. ಅಲ್ಲಿ ಹಿಡ್ಕೊಂಡ್ರೆ ನೋಡಿ ಇವ್ರೆ. ಹಾಂ ಹಾಂ, ಇಲ್ಲಿ ಇದಾವ್ರ. ಹಾಂ, ಇಲ್ಲಿ ನೋಡ್ರಿ. ಬಾಪ್ರಿ, ಏನಿದೆ? ಎಲ್ಲಿಂದ ಬಂದೈತೆ? ಹಾಂ, ಏನು ಬೇಕಾಗಿತ್ತು ನಿನಗ? ಹ್ಞೂ ಹಾಂ, ಇರ್ಲಿಲ್ಲ ಇರ್ಲಿ. ಹಾಂ, ಸಾಕೋನೆಲ್ಲ ಇದಕ್ಕೆ ಮನ್ಯಾಗ. ಹಾಂ ರೀ, ಅದ್ರ ಕೂದಲ ಯಾರು ಹೆಂಗೆ ಮಾಡಿರ್ಬೇಕ್ರಿ? ಕಂಬಳಿ ಥರ. ಹಾಂ, ಮನುಷ್ಯಾಗ ಈ ತಲೆ ಒಳಗೆ ಕೂದಲ ಅದು ಮಾಡ್ಕೋಬೇಕಾದ್ರೆ ಎಷ್ಟೊಂದು ಶಾಂಪೂಗಳು ಬಡ್ಕೊಂಡೆ ಎಲ್ಲ ಮಾಡ್ಕೊಂಡೆ. ನೀ ಯಾವ ಶಾಂಪೂ ಹಚ್ಕೋತಿ? ನಿನಗೆ
ರೀ ತಗೋಬೇಡಿ, ಇರ್ಲಿ, ನಂಗೆ ಭಾಳ ಚಂದ ಅನ್ಸತೈತೆ ಅದು. ಹಾಂ, ನೀ ಯಾವ ಶಾಂಪು ಹಚ್ಕೋತಿ ಹೇಳು? ಹಾಂ, ಬಾಪ್ರೇ, ಇಷ್ಟು ಸುಂಕ ಡೇಂಜರ್ ಇರ್ತಾವು. ಕಚ್ಚಿದೆ ಅಂದ್ರೆ ಮೈ ಮೇಲೆ ಏರಿದೆ ಅಂದ್ರೆ ಗುಳು 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 ಭಾಳ ಗೋಳೈತಿ. ಕರೆ ಎಷ್ಟು ಮಸ್ತ್ ಕನ್ಸತಿ. ಏನಿದೆ, ಹೆಂಗದವು, ಎಲ್ಲಿ ಹೋಗತಿ ಈಗ? ನಿಂಗೆ ಹಿಡ್ಕೊಂಬಂದ್ರು ನಿಮ್ಮ ಮನೆ ಕಡೆಯಿಂದ, ನಿಂಗೆ ತೆಗೆದ್ರೆ ಅಲ್ಲಿಂದ ಕೆಳಗೆ ಇಡಾತೈತಿ ನೋಡಿ. ಇಲ್ಲಿ ನೋಡಿ ಹೆಂಗೆ ಇಡಾತೈತಿ, ನಿಮ್ಮ ಕಡೆ ಬರತೈತಿ ನೋಡಿ. ಮತ್ತೆ ಮುಖ ಹೆಂಗೈತಿ ನೋಡ್ರಿ. ಹಾಂ ಹಾಂ, ಸಾಕ? ಏನು ಮಾಡೋದು ಹೇಳಿ ಈಗ? ಹಾಂ, ಹೆಂಗೆ ಮಾಡತೈತಿ ನೋಡಿ. ಇಲ್ಲಿ ಆ ಕಡೆ ಹೋಗಿರಿ, ಬರ್ದೆ ಹೋಗ್ತೈತೆ ಆ ಕಡೆ, ಆ ಸೈಡ್. ಎಷ್ಟು ದೊಡ್ಡದೈತಿ ನೋಡಿ. ಎಲ್ಲೋ ಪಾಪ ಒಗದ್ರ ಕಡೆ ಗೊತ್ತು. ಇಂಥವೆಲ್ಲ ಕೆಲಸಗಳು ಮಾಡ್ಕೊಂಡು ಕೂತಿರ್ತಾರೆ. ಮೊದಲಿಂದನೂ ಭಾಳ ಇಷ್ಟ ಐತಂತ ಇವ್ರಿಗೆ ಈ ಥರ ಕೆಲಸ ಮಾಡೋದು. ಬಟ್ಟೆ ಮೇಲೆ ಅದು ಹೋಗಿ ಕೂತಿತ್ತಂದ್ರೆ ಏನು ಮಾಡೋದು ಹೇಳಿ ನೋಡೋಣ. ಬಟ್ಟೆಗಳು ಒಣಗಾಕಿರ್ತೇವೆ. ಈ ಕಡೆ ಬ್ಯಾಡ್ ಅಂತಂದ್ರೆ ಕೇಳಲ್ಲ. ಇವ್ರು ತಂದು ಕಂಪೌಂಡ್ ಮೇಲೆ ಹಾಕ್ತಾರೆ. ಇಲ್ಲಿ ನಾ ಹೇಳ್ತೇನೆ, ಬೈತೇನೆ ಇವ್ರಿಗೆ, ಯಾಕೆ ಹೆಂಗೆ ಮಾಡ್ತೀರಾ ಅಂದ್ರೆ ಕೇಳಲ್ಲ. ಇಲ್ಲ ಅಲ್ಲಿ ಒಣಗಿಲ್ಲ ಅಂತ ಇಲ್ಲಿ ನಮ್ಮ ಬಾಜುದವ್ರ ನೇಬರ್ ದೇಸಾಯಿ ಸರ್ ಅವ್ರು ಬಣ್ಣ ಮಾಡಿಸ್ಕೊತಾ ಇದ್ದಾರೆ ಮನೆಗೆ. ಭಾಳ ಚಂದ ಕಾಣಿಸತೈತೆ ಮನೆ. ಆಮೇಲೆ ನಮ್ಗೆ ಇದು ಮಾಡಿದ್ದಕ್ಕೆ ಡಿಸೈನ್ಗೆ ಮತ್ತು ಇದಕ್ಕೆ ಸೂಟ್ ಆಗೈತೆ ನೋಡಿ. ಒಂಥರ ಚಂದ ಅನಿಸ್ತಾ ಇದೆ. ಎಲ್ಲ ಈ ರೀತಿ ತುಂಬ್ಕೊಳತ್ತಾರೆ. ಅದೆಲ್ಲ ಅಂಬಿ ಇರ್ತದೆ. ಆ ಸಿಮೆಂಟದು ಮೋಸ್ಟ್ಲಿ ಕ್ರ್ಯಾಕ್ ಬಂದಿದ್ದು ತುಂಬ್ಕೊತಾ ಇದ್ದಾರೆ. ಅದು ಹೆಂಗೆ ಕಾಣಿಸತೈತೆ ನೋಡಿ ಅದ್ರ. ಮತ್ತು ಈ ರೀತಿ ಕಲರ್ ಇದಕ್ಕೆ ಇಲ್ಲಿ ನಮ್ಮ ಡಿಸೈನ್ಗೆ ಈ ಕಲರ್ಗೆ ಫುಲ್ ಕಾಂಬಿನೇಷನ್ ಆಯಿತು. ಮತ್ತು ಬಣ್ಣ ಮಾಡಿಸಿದ್ಮೇಲೆ ಆ ಮನೇನ ಲುಕ್ ಬೇರೆ ಕಾಣಿಸ್ತದಲ್ಲ ಯಾವಾಗೂ. ಇಲ್ಲಿ ಮತ್ತೆಂತ ಕೂತ್ಕೊಂಡ್ರು ಬರೀ ಅಂತ ಇದ್ದೀನಿ ಇವರಿಗೆ, ಆದರೂ ಕೇಳಕ್ಕೆ ತಯಾರಿಲ್ಲ. ಇವತ್ತು ಭಾಳ ದಿನದ ನಂತರ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೂ ಈ ಕೆಲಸ ಮಾಡ್ಕೊತ ಕೂಡ್ತಾರೆ, ಸುಸ್ತಾಗ್ತಾರೆ, ಆಮೇಲೆ ಆಗಲ್ಲ. ಆದರೂ ಮತ್ತೆ ಏನು ಬಿಡಲ್ಲ ಅಂತ ಗೊತ್ತೈತೆ ಅವರಿಗೆ. ಇಲ್ಲಿ ನೋಡಿ, ಬಿಳಿ ಗುಲಾಬಿ ತಿನ್ನುವ ಬರೀಲ್ಲ. ಹಾಂ, ಬರ್ತೀರಿ ನೀಲ? ಬನ್ನಿ. ಆಮೇಲೆ ಎಲ್ಲ ತೊಳೆದಾಗೈತಿ. ಗ್ಯಾಸ್ ಕಟ್ಟಿ ಎಲ್ಲ ಚಕ ಚಕ ಆಗೈತಿ, ನೀಟಾಗೈತಿ. ಬೆಳಿಗ್ಗೆ ಎದ್ದು ಕೂಡಲೇ ನೀಟೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಒಬ್ಳು. ಚಲೋ ಮಾಡ್ತಾ ಇದ್ದಾಳೆ ಭಾಳ. ಎಲ್ಲ ಆರಾಮಾಗೆಲ್ಲ ಮಾಡ್ಕೊಂಡು ಹೋಗ್ತಾಳೆ. ನಮ್ಗೆ ಯಾವ ರೀತಿ ಬೇಕಲ್ಲ ಅದೇ ರೀತಿ ಅದಾಳ. ನೀವು ವಿಡಿಯೋ ಸ್ವಲ್ಪ ಕಾಣಿಸ್ತಾಳೆ, ನೋಡಿರ್ಬೇಕ. ಆಮೇಲೆ ಟೈಮ್ 10 ಗಂಟೆ ಆಗಲಿ ಬಂದದ. ಈಗ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೆ. ಶಾಂಭವಿನೂ ಎಕ್ಸಾಮ್ಗೆ ಹೋಗಿದ್ದಾಳೆ. ಅಪ್ಪುನು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಯಾನ. ಮತ್ತು ಸ್ವಲ್ಪ ಆಮೇಲೆ ಕೆಲಸಗಳು ನಾನು ಈಗ ವಿಡಿಯೋ ಮಾಡ್ಕೋತೀನಿ, ಎಡಿಟಿಂಗ್ ಮಾಡ್ತೀನಿ. ಈಗ ಹಂಗೆ ಬೆಳಿಗ್ಗೆ ಪಕ್ಷಿಗಳು ಬೇಗ ಬರ್ತಾವಲ್ಲ, ಅವಾಗ ಬಾಗ್ಲ ನಮ್ದು 2 ಬಂದಿರ್ತಾವೆ. ಅದಕ್ಕೆ ಅಲ್ಲಿ ಅದ್ರ ರಾತ್ರಿ ಹಾಕಿಟ್ಟಿರ್ತೇನೆ ಆ ಡಬ್ಬ ಒಳಗೆ. ಮತ್ತು ಇಲ್ಲಿ ಅಕ್ಕಿ ಇಟ್ಟಿರ್ತೀವಿ ಹೊರಗಡೆ. ಇಲ್ಲಿ ನೋಡಿ, ನೀರಿಟ್ರ ಅದಾವಲ್ಲ. ಆಯ್ತು ತಗೊಳ್ಳಿ. ಬೆಳಿಗ್ಗೆ ಮುಂಜಾನೆ ಚುಮ್ಮು ಚಳಿ ಒಳಗೆ ಪಕ್ಷಿಗಳಿಗೆ ಊಟ ಇಟ್ಟ. ವಾಚ್ಮೆನ್ ಮಗಾಗ ಸ್ವಾಮಿ ಅಂತ ಇದ್ದಾರೆ ನೋಡಿ. ಅವು ಸಣ್ಣವ ಹಿಂಗೆ ಕೈ ಮಾಡ್ತಾನ, ಹೆಂಗೆ ಇವ್ರು ಕೈ ಮಾಡ್ತಾ ಇದ್ದಾರೆ. ಎಷ್ಟು ಸಣ್ಣ ಹುಡುಗರಂದ್ರೆ ಬಡವ್ರಂದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಪಕ್ಷಿಗಳಿಗೆ. ಬೆಳಿಗ್ಗೆ 6:30 6 ಗಂಟೆ ಅವ್ರು ಬರೋ ಟೈಮಿಂಗ್. ಬಸ್ ಸ್ವಲ್ಪ ಲೇಟ್ ಆಯಿತು, ಸಂಡೇ ಬೇರೆ. ಎಷ್ಟು ಚಂದ ಎಲ್ಲ ಕಟ್ಟಿದ್ದಾರೆ ನೋಡಿ. ಇದು ಮತ್ತು ಕಲರು ಭಾಳ ಮಸ್ತ್ ಆಗೈತಿ. ಆಮೇಲೆ ಹಾಂ, ಅಪ್ಪಂದು ಬೆಳಿಗ್ಗೆ ಡ್ಯೂಟಿ ಅದ ಅಂತ. ಈಗ ಅಪ್ಪು ಹಾಲಷ್ಟು ಕುಡ್ದು ಹೋಗ್ತಾ ಇದ್ದಾನ. ಆಮೇಲೆ ಇಲ್ಲೆಲ್ಲ ಗ್ಯಾಸ್ ಕಟ್ಟಿ ಮೇಲೆ ಚಹಾ ಮಾಡ್ಲಿಕ್ಕೆ ಇಷ್ಟೇ ಹಾಲಿದೆ ಅಂತ ಹೇಳಿ ಸ್ವಲ್ಪ ಹಾಲಿದೆ, ಹಾಲೇ ಇಲ್ಲ. ಅದಕ್ಕೆ ಸ್ವಲ್ಪ ಒಂಚೂರು ಚಹಾ ಮಾಡಿದೆ. ಚಳಿ ಅಂತೂ ಭಾಳ ಸೇರೈತಪ್ಪ ನಂಗಂತೂ. ಅದು ಆವಾಜ್ ಬರ್ತಾಯಿದೆ ಅಲ್ಲಿ. ಎಷ್ಟೊಂದು ಆವಾಜ್ ಮಾಡ್ತಾ ಇದ್ದಾವೆ ನೋಡ್ರಿ. ಇಲ್ಲ, ನಂಗಂತೂ ಏನು ಕಾಣಿಸಿಲ್ಲ. ಗಾರ್ಡನ್ದಾಗಿಂದ ಹೋಗು ಅಂತ ತಂದಿಟ್ಟಾರ ಚಿನ್ನು. ಹೇರ್ ಡ್ರೈ ಮಾಡ್ಕೊಳ್ಳೋದಾರ. ಈಗ ಹಣ್ಣುಗಳು ತಂದಿಟ್ಟಾರ. ಇಲ್ಲ ಬೇಕಷ್ಟು ಹಚ್ಕೋರ್ ಫಂಕ್ಷನ್ ಐತಲ್ಲ. ಅಲ್ಲಿ ನೋಡಿ ಹಿಂಗೆ ಜಗ್ಗಾತೈತಿ.
ನೀವು ಅಂತಿದ್ರಲ್ಲ ಅದು ಹೆಂಗೆ ಪಕ್ಷಿ ಜಗ್ತದೆ ಅಂತ ಪ್ಲೇಟ್ ಹಿಂಗೆ ಜಗ್ಗಿ ಹಿಂಗೆ ಇದು ಮಾಡ್ತೈತೆ ಅಲ್ಲಿ ನೋಡಿ ಕೆಳಗೆ ಹೋಗಿತೈತೆ ಎಲ್ಲ ಬಂದು ಆಟ ಆಡ್ತಾವ ನೋಡಿ ಜಗ್ತೈತೆ ನೋಡಿ ಬಾಯಿಲೆ ಬೆಳಿಗ್ಗೆ ಡ್ಯೂಟಿ ಸ್ಟಾರ್ಟ್ ಆಯ್ತು ನಿಂದೆ ಸಿಪ್ ಡ್ಯೂಟಿ ಅದಾವಲ್ಲ ನಿಂಗೆ ಟೈಮ್ ನೋಡು ಆಯ್ತಂದ್ರೆ ಈ ರೊಕ್ಕ ಒಳಗಡೆ ಹೋಗಿಸೋಬಿಟ್ಟೆ ಬಾ ಅದು ಕೈ ನುಸಾತೈತಂತೆ ಅದು ಫೋನ್ ಏನು ಮಾಡಿದೆ ಹೇಳಿದರು ಅದಕ್ಕೆ ಮತ್ತು ಬ್ಯೂಸಿ ಅದಾನು ಅದಕ್ಕೆ ಹೇಳಿರಲಿಲ್ಲ ಬಿ ಪಿ ಅದು ಸ್ವಲ್ಪ ಜಾಸ್ತಿ ಕಮ್ಮಿ ಆಗತ್ತೈತಂತ ಅವ್ರದ್ದು ಹಿಂಗೆ ಹಾಲಷ್ಟು ಸಾಕ ಶರ್ಟ್ ಮಸ್ತ್ ಕಾಣಿಸೋದಲ್ಲ ಶರ್ಟ್ ಮಸ್ತ್ ಕಾಣಿಸತೈತೆ ಕಲ್ಲ ಇವತ್ತೇನು ಹೀರೋಂಗ್ ರೆಡಿ ಆಗಿರಿ ಬರ್ತಡೇ ಐತಿ ಹುಟ್ಟಿದಬ್ಬ ಐತಿ ಹಾಂ ಹಂಗ ರೆಡಿ ಆಗಿರಿ ಮತ್ತೆ ಫೋಟೋ ತಿರು ಹೊಲ್ದಾಗ ಹಾಂ ಅವ್ನ ಗಾಡಿ ಅದು ಬಂದದ್ದು ಹೋಗ್ಯಾನ ನೋಡಿ ಎಲ್ಲಾದ್ರು ಅವ್ನು ಬಾಲ ತೆಗೆದು ಕೊಡ್ಬೇಕ ಅಪ್ಪಿ ಬಾಲ ತೆಗೆದು ಕೊಡ್ರಿ ಅವ್ನು ನಾಷ್ಟ ಅದು ಮಾಡಿದ್ರಿ ಆಯಿತು ನಂದು ಚಾದ ವಿಡಿಯೋ ನೋಡಿ ನಿಮ್ಗೆ ಬೇಜಾರಾಗಿಲ್ಲಲ್ಲ ಯಾಕಂತಂದ್ರೆ ಈ ಚಳಿಗಾಲ ಒಳಗೆ ಬೆಳಿಗ್ಗೆ ಇವತ್ತು ಏನು ಹೇಳೋದು ಚಳಿ ಬಿಡಕ್ಕೆ ತಯಾರೇ ಇಲ್ಲ ಅಷ್ಟೊಂದು ಚಳಿ ಟೈಮ್ 12 ಆಗಿ ಬಂದೈತಿ ಒಂದು ಸ್ವಲ್ಪ ಚಾಯ್ ಮಾಡಿಕೊಂಡೆ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಫ್ರೈ ಮಾಡಿ ಇಟ್ಟಿದ್ದೀನಿ ಬಿರಿಯಾನಿ ಮಾಡೋದೈತಿ ಆಮೇಲೆ ಒಂದಿಷ್ಟು ತಿಂತಾ ಇದ್ದೆ ಈಗ ಮತ್ತೆ ಊಟ ಮಾಡ್ಕೊತ್ರೆ ಬಿರಿಯಾನಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಇಲ್ಲಿ ಕೊಬ್ಬರಿ ತೆಗೆದಿಟ್ಟಾರ ಚಿನ್ನು ಚಲೋ ಕೊಬ್ಬರಿ ಐತಿ ಆಮೇಲೆ ಇದು ಚಿಕನ್ ಬಂದದ್ದು ನಮ್ದು ಅಡುಗೆ ಮಾಡೋದೈತಿ ಈಗ ಬಿರಿಯಾನಿ ಮಾಡೋದೈತಿ ನಾಳೆ ಒಂದು ಸ್ವಲ್ಪ ಫಂಕ್ಷನ್ ಐತಿ ನಾಳೆ ಹೋಗೋದೈತಿ ನಮಗೆ ಅದ್ರ ಸಲುವಾಗಿ ಸ್ವಲ್ಪ ಬಿರಿಯಾನಿ ಹುಡುಗರಿಗೆ ಮಾಡಿಟ್ಟು ಹೋಗೋಣಂತ ಹೇಳಿ ಮಾಡ್ತಾಯಿದ್ದೀನಿ ಬಿರಿಯಾನಿ ವಾಚ್ಮೆನ್ ಹುಡುಗರು ಏನೋ ಹಾಡ ಅದಾರಂತ ಅವ್ರು ಅನ್ಲಿ ಅದಕ್ಕೆ ಅವ್ರು ಕಳಿಸ್ಕೊಟ್ಟಿದ್ದೀನಿ ಅವ್ರು ಯಾವ ಹಾಡ ಅಂತಾರಲ್ಲ ವಿಡಿಯೋ ಮಾಡ್ಕೊತೀವಿ ಅವ್ರ ಖುಷಿನೇ ನಮ್ಮ ಖುಷಿ ಅದ ಅದ್ರಾಗ ಪಾತ್ರೆನೂ ಪಟ್ಪಟ್ಟು ಎಷ್ಟು ಆಗ್ತದೆ ಅಷ್ಟು ಹಚ್ಕೊಂಡೆ ಸ್ವಲ್ಪ ಚಳಿ ಓಡ್ತೈತೆ ನೋಡೋಣ ನಂದು ಚಾಯ್ ಕುಡಿದ್ಮೇಲೆ ನಂಗೆ ತಿನ್ನೋಕ್ಕಾಗಲಿಲ್ಲ ಈಗ ಅದು ಅಡುಗೆ ಮಾಡೋದು ಮತ್ತು ಚಾಯಲ್ಲಿ ಸುರಿದು ಇಟ್ಟಿದ್ದೀನಿ ಕೆಲಸ ಇತ್ತಂದ್ರೆ ಹಂಗೆ ಆಗ್ತದೆ ನನಗೆ ಬೆಳಿಗ್ಗೆ ಸ್ವಲ್ಪ ಅನ್ನ ಸಾರು ಎಲ್ಲ ಬೆಳಿಗ್ಗೆ ಅನ್ನ ಸಾರು ತಿಂದಾರ ಅನ್ನನೂ ಐತಿ ಒಂದು ಅನ್ನದ ಮೇಲೆ ಪ್ಲೇಟ್ ಮುಚ್ಚಬೇಕು ಮತ್ತು ಇವ್ರು ಮೆಕ್ಕೆಜೋಳಗಳು ತೊಗೊಂಡೋಗಿದಾರೆ ಅಲ್ಲಿ ಹಚ್ಚಾಕ ಇದು ತಗೋ ಅವ್ನು ಕೊಡ ಅಪ್ಪಿ ರೀ ಆ ಹುಡುಗರು ಹಾಡ ಅಂತಾರಂತ ಸ್ವಲ್ಪ ವಿಡಿಯೋ ಮಾಡ್ಕೋರಿ ಇದು ತಗೋರಿ ಫೋನ್ ತಗೋರಿ ಅಲ್ಲಿ ಈಗ 12 ಗಂಟೆ ನಂಗೆ ಅಡುಗೆ ಮಾಡಬೇಕು ಅಪ್ಪು ಡ್ಯೂಟಿ ಹೋಗಿದ್ದಾನೆ ಬೆಳಿಗ್ಗೆ ಕೊರೆ ಅವ್ರಿಗೆ ರೆಡಿಯಾಗಿ ಬಂದರು ನೀ ರೆಡಿ ಅದಿ ಚೆನ್ನಾಗಿ ಅನ್ರಿ ಜೋರು ಆವಾಜ್ ಮಾಡಿ